ಬೆಳಗ್ಗೆ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ಆಗಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಆಗಲಿ ಈ ರೀತಿ ಮಸಾಲ ಹಾಕಿರೋ ಅಂಥ ಮೊಟ್ಟೆ ಮಾಡ್ಕೊಳ್ಳೋಣವಾ. ಮೊದಲನೇದಾಗಿ ಬೇಯಿಸಿಟ್ಟಿರೋ ಅಂಥ 5 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಅರ್ಧರ್ಧ ಭಾಗಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಮಾಡ್ತಿದ್ದೀನಲ್ವ, ಆ ರೀತಿ ಮಾಡಿಟ್ಕೊಳ್ಳಿ. ನಂತರ ಈ ಮೊಟ್ಟೆಗಳನ್ನು ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೋಬೇಕು. ಅಂದರೆ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ರೀತಿ ನೀಟಾಗಿ ಜೋಡಿಸಿದ ನಂತರ ಇದ್ರ ಮೇಲೆ ಚಿಟಿಕೆಯಷ್ಟು ಮಾತ್ರ ಉಪ್ಪು, ಕಡಿಮೆನೇ ಹಾಕ್ಕೋಬೇಕು, ಹೆಚ್ಚಿಗೆ ಹಾಕಬಾರ್ದು. ನಂತರ ಚಿಟಿಕೆಯಷ್ಟು ಖಾರದ ಪುಡಿ, ಮಕ್ಳಿಗೆ ಮಾಡಿಕೊಡೋದಾದರೆ ಖಾರದ ಪುಡಿನ ಸ್ಕಿಪ್ ಮಾಡಿಬಿಡಿ, ಹಾಕೋಕ್ಕೆ ಹೋಗಬೇಡಿ. ಮೆಣಸಿನ ಪುಡಿ ಮಾತ್ರ ಸೇರಿಸ್ಕೊಳ್ಳಿ. ನೋಡಿ ನಾನು ಚಿಟಿಕೆಯಷ್ಟು ಮಾತ್ರ ಮೆಣಸಿನ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಕೋಬೇಕು. ಗರಂ ಮಸಾಲ ಅಥವಾ ಎಗ್ ಮಸಾಲ ಪೌಡರ್ ಬರುತ್ತಲ್ವ, ಅದನ್ನು ಸಹ ನೀವು ಸೇರಿಸ್ಕೋಬೋದು. ಸಿಂಪಲಾಗಿ ಬೇಕು ಅಂದರೆ ಬರೀ ಮೆಣಸಿನ ಪುಡಿ ಉಪ್ಪು ಹಾಕಿದ್ರೂ ಸಾಕು. ಹಾಗೆ ಹಸಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿಂತಾರೆ ಅಂದರೆ ನೀವು ಹಾಕ್ಕೊಡಿ, ದೊಡ್ಡವ್ರಿಗಾದರೆ ಹಸಿ ಈರುಳ್ಳಿನ ಸೇರಿಸ್ಕೋಬೋದು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಬೇಕು ಅಂದರೂ ನೀವು ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಿಂಪಲಾಗಿ ನಮಗೆ ಸ್ನ್ಯಾಕ್ಸು ರೆಡಿ ಆಗೋಯಿತು. ಈ ರೀತಿ ಮಾಡಿಕೊಟ್ರೆ ಆರೋಗ್ಯನೂ ರುಚಿಗೆ ರುಚಿನೂ ಖಂಡಿತ. ನಿಮ್ಮ ಮನೇಲೂ ಅಷ್ಟೇ ಟ್ರೈ ಮಾಡಿ ನೋಡಿ.